ಕುಂಭಮೇಳ ನಡೀತಾ ಇರುವಂತಹ ಪ್ರಯಾಗ್ರಾಜ್ನಲ್ಲಿ ಮತ್ತೋರ್ವ ವ್ಯಕ್ತಿ ಸಾವನ್ನಪ್ಪಿದ್ದಾನೆ. ಮಹಾಕುಂಭಮೇಳಕ್ಕೆ ಹೋಗಿದ್ದಂತಹ ಮತ್ತೋರ್ವ ವ್ಯಕ್ತಿ ಸಾವನ್ನಪ್ಪಿದ್ದಾನೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಹೃದಯಾಘಾತದಿಂದಾಗಿ 60 ವರ್ಷದ ರವೀಂದ್ರ ಜಠಾರ್ ಸಾವನ್ನಪ್ಪಿದ್ದಾರೆ. ಬೆಳಗಾವಿ ದೇಶಪಾಂಡೆ ಗಲ್ಲಿಯ ರವೀಂದ್ರ ಜಠಾರ್ ಮೃತ ದುರ್ದೈವಿ. ಟ್ರೈನ್ನಲ್ಲಿ ಬರುವಂತಹ ಸಂದರ್ಭದಲ್ಲಿ ರವೀಂದ್ರ ಜಠಾರ್ ಅವರಿಗೆ ಹೃದಯಾಘಾತ ಆಗಿದೆ. ಪುಣೆಯಲ್ಲಿ ಟ್ರೈನ್ನಲ್ಲಿ ಹೃದಯಾಘಾತವಾಗಿ ರವೀಂದ್ರ ಜಠಾರ್ ಅವರು ಸಾವನ್ನಪ್ಪಿದ್ದಾರೆ. 3 ದಿನಗಳ ಹಿಂದೆ ಪ್ರಯಾಗ್ರಾಜ್ಗೆ ತೆರಳಿದ್ರು ರವೀಂದ್ರ ಜಠಾರ್ ಅವರು. ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳದಲ್ಲಿ ಭಾಗಿಯಾಗಿದ್ರು. ಮಹಾಸ್ನಾನದಲ್ಲಿ ಕುಂಭಸ್ನಾನದಲ್ಲಿ ಭಾಗಿಯಾಗಿ ವಾಪಸ್ ಬರುವಂತಹ ಸಂದರ್ಭದಲ್ಲಿ ಈ ಅವಘಡ ಸಂಭವಿಸಿಬಿಟ್ಟಿದೆ. ಬರ್ತಾ ಇರುವಂತಹ ಸಂದರ್ಭದಲ್ಲಿ ರೈಲಿನಲ್ಲೇ ಹೃದಯಾಘಾತವಾಗಿ ಮೃತಪಟ್ಟಿದ್ದಾರೆ ರವೀಂದ್ರ ಜಠಾರ್. ಅವರ ಫೋಟೋನ ಗಮನಿಸ್ತಾ ಇದ್ದೀರಿ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ನೀಡುತ್ತಾ ಹೋಗ್ತಾರೆ. ಶ್ರೀಕಾಂತ್, ಕುಂಭಮೇಳಕ್ಕೆ ಬೆಳಗಾವಿಯಿಂದ ಹೋದವರಿಗೆ ಒಂದರ ಮೇಲೊಂದು ಆಘಾತ. ಕಾಲ್ತುಳಿತದಲ್ಲಿ 4 ಜನ ಪ್ರಾಣವನ್ನ ಕಳ್ಕೊಳ್ತಾರೆ. ಈಗ ಕುಂಭ ಸ್ನಾನದಲ್ಲಿ ಭಾಗಿಯಾಗಿ ವಾಪಸ್ ಬರುವಂತಹ ಸಂದರ್ಭದಲ್ಲಿ ಹೃದಯಾಘಾತವಾಗಿ ಮತ್ತೋರ್ವ ಭಕ್ತ ಸಾವನ್ನಪ್ಪಿರೋದು. ಡೀಟೇಲ್ಸ್ನ ಕೊಡ್ತಾ ಹೋಗೋದಾದ್ರೆ ಶ್ರೀಕಾಂತ್. ಬೆಳಗಾವಿಯ ದೇಶಪಾಂಡೆ ಗಲ್ಲಿಯ ರವೀಂದ್ರ ಜಠಾರ್ ಅನ್ನೋ 60 ವರ್ಷದ ವ್ಯಕ್ತಿ ಏನಿದ್ದಾರೆ, ಇವರು ತಮ್ಮ ಸ್ನೇಹಿತರ ಜೊತೆ ಸೇರ್ಕೊಂಡು ಏನಂತಂದ್ರೆ ಪ್ರಯಾಗ್ರಾಜ್ಯಕ್ಕೆ ತೆರಳಿರ್ತಾರೆ. ಅಲ್ಲಿ ಕುಂಭದಲ್ಲಿ ಪಾಲ್ಗೊಂಡು ಪವಿತ್ರ ಸ್ನಾನವನ್ನ ಮುಗಿಸ್ಕೊಂಡು ವಾಪಸ್ ತಮ್ಮ ಸ್ನೇಹಿತರ ಜೊತೆ ಬೆಳಗಾವಿಗೆ ವಾಪಸ್ ಆಗ್ತಕ್ಕಂಥ ಸಂದರ್ಭದಲ್ಲಿ ಏನು ಪುಣೆಯಲ್ಲಿ ರೈಲಿನಲ್ಲಿದ್ದಂತ ಸಂದರ್ಭದಲ್ಲಿ ಇದ್ದಕ್ಕಿದ್ದಂತೆ ಇವರಿಗೆ ಹೃದಯಾಘಾತ ಆಗಿದೆ. ಹೃದಯಾಘಾತ ಆದಂತ ತಕ್ಷಣದಲ್ಲಿ ಅಲ್ಲಿರ್ತಕ್ಕಂಥ ಅವರ ಸ್ನೇಹಿತರು ಅವರನ್ನ ಆಸ್ಪತ್ರೆಗೆ ಸಾಗಿಸ್ಲಿಕ್ಕೆ ಮುಂದಾದಂತ ಸಂದರ್ಭದಲ್ಲಿ ಅಲ್ಲಿ ಸಾವನ್ನಪ್ಪಿರುವಂತದ್ದು. ಅವರ ಮರಣೋತ್ತರ ಪರೀಕ್ಷೆಯನ್ನ ಅಲ್ಲಿ ಸ್ನೇಹಿತರು ಮಾಡಿಸ್ಕೊಂಡು ಈಗ ಮೃತದೇಹ ಏನಿದೆ ಆ ಮೃತದೇಹವನ್ನ ಈಗ ಬೆಳಗಾವಿಗೆ ಕರೆತರುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಈ ಸ್ನೇಹಿತರೆ ಸೇರ್ಕೊಂಡು ಎಲ್ಲವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಪ್ರಮುಖವಾಗಿ ಏನಂತಂದ್ರೆ ಅವರ ಸಂಬಂಧಿಗಳಿಗೆ ಅಂದ್ರೆ ಅವರ ಪತ್ನಿ ಹಾಗೇನೆ ಪತ್ನಿಗೆ ಈ ವಿಚಾರ ಗೊತ್ತಿಲ್ಲ. ಇನ್ನೂ ಅವರು ಮೃತಪಟ್ಟಿದ್ದಾರೆ ಅನ್ನೋ ವಿಚಾರ ಇನ್ನೂ ಅವರ ಮನೆಯವರಿಗೆ ತಿಳಿದಿಲ್ಲ. ಆದ್ರೆ ಸ್ನೇಹಿತರೆ ಈಗ ಅದನ್ನ ಕನ್ವಿನ್ಸ್ ಮಾಡಿ ಏನಂತಂದ್ರೆ ಅವರ ಕುಟುಂಬದವರಿಗೆ ತಿಳಿಸ್ಲಿಕ್ಕೆ ಮುಂದಾಗ್ತಾ ಇರುವಂತದ್ದು. ಒಟ್ಟಾರೆ ಏನಂತಂದ್ರೆ ಈಗಾಗಲೇ 4 ಜನ ಏನು ಪುಣ್ಯ ಸ್ನಾನದ ವೇಳೆ ಕಾಲ್ತುಳಿತ ಉಂಟಾಯಿತು, ಆ ಸಂದರ್ಭದಲ್ಲಿ ಮೃತಪಟ್ಟಿದ್ದಾರೆ. ಈಗ ಮತ್ತೊಬ್ರು ಏನಂತಂದ್ರೆ ಪುಣ್ಯ ಸ್ನಾನ ಮುಗಿಸ್ಕೊಂಡು ವಾಪಸ್ ಬರ್ತಕ್ಕಂಥ ಸಂದರ್ಭದಲ್ಲಿ ರೈಲಿನಲ್ಲಿ ಹೃದಯಾಘಾತ ಆಗಿ ಸತ್ತಿರುವಂತಹ ವಿಚಾರ ಏನಿದೆ. ಹೀಗಾಗಿ ಬೆಳಗಾವಿಯಲ್ಲಿ ಒಟ್ಟು ಪ್ರಯಾಗ್ರಾಜ್ಯಕ್ಕೆ ಏನು ಪುಣ್ಯ ಸ್ನಾನಕ್ಕೆ ತೆರಳಿದ್ರು ಆ ಮೃತರ ಸಂಖ್ಯೆ ಈಗ 5ಕ್ಕೆ ಏರಿರುವಂತದ್ದು. ವಿದ್ಯಾ, ಥ್ಯಾಂಕ್ ಯು ಶ್ರೀಕಾಂತ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.